ಚಿತ್ರದುರ್ಗ ನಗರದಲ್ಲಿ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಸಂತೆ ಮೈದಾನದ ಬಳಿ ಮೊಬೈಲ್ ಅಂಗಡಿಯಲ್ಲಿ ಆಗಿರುವಂತಹ ಘಟನೆ. ಚಿತ್ರದುರ್ಗದಲ್ಲಿ ಆಗಿರುವಂಥದ್ದು, ಒಬ್ಬ ಯುವಕನಿಗೆ ಚಾಕುವಿನಿಂದ ಎರೆದಿದ್ದಾರೆ. ಸಂತೆ ಮೈದಾನದ ಬಳಿಯ ಮೊಬೈಲ್ ಅಂಗಡಿ ಏನಿದೆ ಅಲ್ಲಾಗಿರುವಂತಹ ಘಟನೆ. ಮೊಬೈಲ್ ಅಂಗಡಿಯ ಮಾಲೀಕ ವಿಕ್ರಮ್ ಚೌಧರಿಗೆ ಗಾಯ ಆಗಿದೆ. ಗಾಯಾಳು ವಿಕ್ರಮ್ ಚೌಧರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮೊಬೈಲ್ ಸ್ಕ್ರೀನ್ ಗಾರ್ಡ್ ಖರೀದಿಸಿದ್ದ ಅನ್ಯ ಕೋವಿನ ಯುವಕ ಒಂದು ಸ್ಕ್ರೀನ್ ಗಾರ್ಡ್ ವಿಚಾರವಾಗಿ ಸ್ಕ್ರೀನ್ ಗಾರ್ಡ್ ಬದಲಾಯಿಸಲು ಬಂದಾಗ ಚಾಕುವನ್ನು ಎರೆದಿದ್ದ. ಬೇರೆ ಬ್ರ್ಯಾಂಡ್ನ ಸ್ಕ್ರೀನ್ ಗಾರ್ಡ್ಗೆ ಹೆಚ್ಚುವರಿ ಹಣವನ್ನು ಕೇಳಿರ್ತಾರೆ. 100 ರೂಪಾಯಿ ಹೆಚ್ಚುವರಿಯಾಗಿ ಹಣ ಕೇಳಿದ್ದಕ್ಕೆ ಈ ರೀತಿ ಘಟನೆ ಆಗಿದೆ. ವಿಕ್ರಮ್ ಕೇಳಿರ್ತಾನೆ, ವಿಕ್ರಮ್ ಚೌಧರಿ ಹೆಚ್ಚುವರಿ ಹಣ ಕೇಳಿದ್ದಕ್ಕೇನೆ ವಿಕ್ರಮ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಹಿಂದೂ ಪರ ಸಂಘಟನೆಯಿಂದ ಜಿಲ್ಲಾಸ್ಪತ್ರೆ ಬಳಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ರಸ್ತೆ ಬಂದ್, ಟೈರ್ಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ವಿಕ್ರಮ್ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡಿದ್ದಕ್ಕೇನೆ ಈ ದಾಳಿ ಎನ್ನುವಂಥ ಆರೋಪ. ಗಾಂಜಾದ ಮತ್ತಿನಲ್ಲಿ ಅನ್ಯ ಕೋವಿನ ಯುವಕನಿಂದ ಇರಿತದ ಆರೋಪ ಕೇಳಿ ಬರ್ತಾ ಇದೆ. ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇಲ್ಲವಾದರೆ ನಾಳೆ ಚಿತ್ರದುರ್ಗ ಬಂದ್ಗೆ ಕರೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರವಾಗಿ ಆಗಿರುವಂಥದ್ದು ಅಷ್ಟೇ. ಇಲ್ಲಿ ವಿಚಾರ ಇನ್ನೇನೂ ಇಲ್ಲ. ಬರೀ ಕೇವಲ 100 ರೂಪಾಯಿಯನ್ನು ಜಾಸ್ತಿ ಕೇಳಿದ ಅಂತ ಹೇಳಿ ಚಾಕುವಿನಿಂದ ತಿವಿದು ಹಲ್ಲೆ ಮಾಡಲಾಗಿದೆ. ಒಂದು ಮೊಬೈಲ್ ಶಾಪ್ನಲ್ಲಿ ಒಂದು ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಅನ್ನು ಏನು ಹಾಕ್ತೀವಿ, ಆ ವಿಚಾರವಾಗಿ ಅನ್ಯ ಕೋವಿನ ಯುವಕ ಬಂದಿದ್ದಾನೆ. ಏನೋ ಕೇಳಿದ್ದಾನೆ, ಹಾಕ್ಸೋಕೆ ಹೋದಾಗ ಅದೇ ವಿಕ್ರಮ್ ಚೌಧರಿ ಅಂತ ಏನಿರ್ತಾನೆ ಆ ಒಂದು ಮಾಲೀಕ ಆತ ಗಾಯಗೊಂಡಿದ್ದಾನೆ. ಡಿಸ್ಪ್ಲೇ ತಗೊಂಡು ಹೋಗಿರೋದು ಒಪ್ಪೋದು, ಆಮೇಲೆ 20 ನಿಮಿಷ ಬಿಟ್ಟು ವಾಪಸ್ ಬಂತು. ಅದು ನನ್ನ ಮೊಬೈಲ್ ಸ್ಯಾಮ್ಸಂಗ್ ಇದೆ. ನನ್ನ ಒಂದು ಸೆಕೆಂಡ್ ನನ್ನ ಮೊಬೈಲ್ ಒಪ್ಪೋ ಇಲ್ಲ, ಸ್ಯಾಮ್ಸಂಗ್ ಇದೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಹೋಗಿತ್ತು. ಫಸ್ಟ್ ಒಪ್ಪೋದು ಕೇಳಿದೆ, ಒಪ್ಪೋದು ತೊಗೊಂಡು ಹೋಗಿರೋದು. ಆಮೇಲೆ ವಾಪಸ್ ತೊಗೊಂಡು ಬಂದಿದ್ದೆ. ಅದು ಸ್ಯಾಮ್ಸಂಗ್ ಮೊಬೈಲ್, ಸ್ಯಾಮ್ಸಂಗ್ ಡಿಸ್ಪ್ಲೇ ಕೊಡಿತ್ತು. ಇದು ಸ್ಯಾಮ್ಸಂಗ್ 100 ರೂಪಾಯಿ ಜಾಸ್ತಿ ಆಗುತ್ತೆ ಅಥವಾ ಇಲ್ಲ, ನಾನು 100 ರೂಪಾಯಿ ಕೊಡಲ್ಲ, ಹಂಗೆ ಮಾಡ್ತೀನಿ ಅಥವಾ ನಾನು ಹೇಳಿದ್ದು ನಿಮ್ಮ ದುಡ್ಡು ವಾಪಸ್ ಇಸ್ಕೊಂಡು ಹೋಗಿ ಅದು ನಂದು ಡಿಸ್ಪ್ಲೇ ವಾಪಸ್ ಕೊಡ್ತೀನಿ. ವಾಪಸ್ ಕೊಟ್ಟಿರೋದು ಅದು ನೀನು ಮಾಡಿರೋದು, ಇಲ್ಲಿಗೆ ಹಾಕಿರೋದು ನಾನು ತೆಗೆದು ಇಲ್ಲಿ ಹಾಕಿದ್ದು. ಡಿಸ್ಪ್ಲೇಗೆ ಅಷ್ಟೇ. ಎಷ್ಟು ಜನ ಬಂದಿದ್ದೆ? ಒಂದೇ ಹೆಸರು ಗೊತ್ತಿಲ್ಲ. ಯಾವತ್ತು ತೊಗೊಂಡೋಗಿದ್ರು ಅವನು? ಬೆಳಗ್ಗೆ 10-11 ಅವನಿಗೆ ವಾಪಸ್ ಬಂದನಾ? ಎಲ್ಲಿರೋದು ಅಂಗಡಿ ಇರೋದು? ಇಲ್ಲ, ಯಾವಾಗ ಒಂದ್ಸತಿ ಬರುತ್ತೆ. ನಂದು ಸಂತೆ ಹೊಂಡ ರೋಡ್, ಸೆಕೆಂಡ್ ಕ್ರಾಸ್. ಹೆಸರೇನಂದ್ರೆ ಇನ್ನೊಂದು? ಸೊ ಅದು ಒಂದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಏನಿರುತ್ತೆ ಅದರ ವಿಚಾರವಾಗಿ 100 ರೂಪಾಯಿ ಜಾಸ್ತಿ ಕೇಳಿದ್ದಕ್ಕೆ ಈ ರೀತಿಯಾದ ಚಾಕುವಿನ ಇರುತ್ತಾ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ಏನಾಯಿತು ಎತ್ತಾಯಿತು ಅಂತ. ಈಗಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ಇದಾಗಿರುವಂಥದ್ದು ಅಷ್ಟೇ. ಒಂದು 100 ರೂಪಾಯಿ ಜಗಳ ಅಂತ ಹೇಳ್ಬೋದು ಅಷ್ಟೇ ಇದನ್ನು. ಆದರೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇವರು ಆ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಾರೆ. ಆ ಅನ್ಯ ಕೋವಿನ ಯುವಕ ಏನಿದ್ದಾನೆ ಆತ ಈ ಕಾರಣಕ್ಕೇನೆ ದಾಳಿ ಮಾಡಿರಬಹುದು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಆ ಒಂದು ಹಲ್ಲೆ ಮಾಡಿದಂತಹ ವ್ಯಕ್ತಿ ಇದ್ದಾನೆ ಆತನನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಅಲ್ಲಿನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಾಂದರೆ ನಾವು ನಾಳೆ ಚಿತ್ರದುರ್ಗವನ್ನು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.